ಕಾಂಗ್ರೆಸ್ ಪಕ್ಷ ಎಂಪಿ ಪುಟ್ಟಸ್ವಾಮಿ ಗೌಡರನ್ನು ಬಿಟ್ರೆ 99 ಇಸ್ವಿನಲ್ಲಿ ಬಿಟ್ರೆ ಈಚೆಗೆ ಯಾವತ್ತೂ ಪಡೆದಂತ ಇತಿಹಾಸ ಇಲ್ಲ. ಅಂದ್ರೆ 30 ವರ್ಷಗಳ ಕಾಲ ಕಳೆದೋಗಿದೆ. ಈ ಸಾರಿ ಏನಾದರೂ ಮಾಡಿ ನಾವು ಆ ಕ್ಷೇತ್ರವನ್ನು ಹಿಡಿಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ಇದೆ. ಸರ್ಕಾರ ಮುಂದೆ ಏನೇನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ವಿ. ಬೇರೆಯವರು ಮಾಡ್ತಕ್ಕಂಥದ್ದಲ್ಲ. ಈಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೋಸ್ಕರ ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಹತ್ರ ಇವತ್ತು ಮನವಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದಾರೆ. ಆದ್ರಿಂದ ದಯಮಾಡಿ ನೀವು ಯಾವುದೇ ಕಾರಣದಿಂದ ಎಲ್ಲರೂ ಸೇರಿ ಒಮ್ಮತದಿಂದ ಜನಗಳನ್ನ ಕರ್ಕೊಂಡ್ಬರಬೇಕು, ಪ್ರಜೆಗಳನ್ನ ಕರ್ಕೊಂಡ್ಬರಬೇಕು, ಮಹಿಳೆಯರನ್ನ ಕರ್ಕೊಂಡ್ಬರಬೇಕು. ನಾವು ಹೇಳಬೇಕು, ನಾವು ವಿರೋಧಿ ಪಕ್ಷದ ಉದ್ದಾಟದ ನಡುವೆ, ಅವರ ಅಸೂಯೆ ನಡುವೆ ನಿಮಗೆ 50-60 ಸಾವಿರ ಕೋಟಿ ಹಣವನ್ನು ನಾವು ಕೊಟ್ಟು ನಿಮ್ಮ ಜನತೆಗೆ ತಿಂಗಳಿಗೆ ಇಷ್ಟು ಹಣವನ್ನು ಕೊಡ್ತಾ ಇದ್ದೇವೆ. ನಾವು ನೀವೆಲ್ಲ ಅದಕ್ಕೆ ಅವರಿಗೆ ಪ್ರೇರಣಾಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಇದನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಬರಬೇಕು ಅಂತ ಹೇಳಿ ಕರ್ಕೊಂಡ್ಬರ್ಬೇಕಾಗಿದೆ. ಆ ಕರ್ಕೊಂಡು ಬಂದು ಈ ಸಮಾರಂಭವನ್ನು ಯಶಸ್ವಿ ಮಾಡಬೇಕು. ಈ ಸರಿ ಪಾರ್ಲಿಮೆಂಟ್ ಅನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಣವನ್ನು ನೀವು ಕೊಡಬೇಕು. ಏನು ಇಷ್ಟು ವರ್ಷದಿಂದ 30 ವರ್ಷಗಳ ಇತಿಹಾಸ ಕಳೆದೋಗಿದೆ. ಈ ಇತಿಹಾಸವನ್ನು ಮರುಕಳಿಸಿ ಈ ಸಾರಿ ಆ ಪಾರ್ಲಿಮೆಂಟ್ ಅನ್ನು ಪಡೆಯಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ನೀವೆಲ್ಲ ಇಟ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸಭೆಯನ್ನ ಕರೆದಿದ್ವಿ. ಇದಾದ್ಮೇಲೆ ನಮ್ಮಲ್ಲಿ ಯಾರ್ಯಾರು ನಿಮ್ಮ ಪರಾಜಿತ ಅಭ್ಯರ್ಥಿಗಳು, ಮುಖಂಡರುಗಳು ಎಲ್ಲರೂ ಸೇರಿ ಒಮ್ಮತವಾಗಿ ಭಿನ್ನಾಭಿಪ್ರಾಯ ಪಾರ್ಟಿನಲ್ಲಿದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಇರೋ ಪಾರ್ಟಿನೇ ಇಲ್ಲ. ಅದರಿಂದ ಭಿನ್ನಾಭಿಪ್ರಾಯ ನಡೀತಾ ಇರುತ್ತೆ. ಆದ್ರೆ ಭಿನ್ನಾಭಿಪ್ರಾಯದೊಳಗೂ ಕೂಡ ನಾವು ಒಂದು ಸಂಭಾವಿತವಾದಂತಹ ಪಕ್ಷವನ್ನು ಕಟ್ಟಿಕೊಂಡು ಮುಂದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಬೆಳೆಸ್ತಕ್ಕಂಥ ಶಕ್ತಿಯನ್ನು ನಾವು ಹೊಂದಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ಈ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ನಮಸ್ಕರಿಸಿ, ಎಲ್ಲರೂ ಶುಕ್ರವಾರ ದಿವಸ ಅತ್ಯಧಿಕ ಇದೇನು ಹಾಸನ ಜಿಲ್ಲೆಯ ರಾಜಕಾರಣ ಬದಲಾವಣೆ ಆಯ್ತಾ ಅನ್ನೋ ದಿಕ್ಸೂಚಿಯನ್ನ ಅವತ್ತು ನೀವು ಕೊಡಬೇಕು. ಆ ದಿಕ್ಸೂಚಿ, ಈ ಕೂಗು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮುಟ್ಟಬೇಕು. ಏನಪ್ಪ ಇಷ್ಟು ಲಕ್ಷ ಜನ ಸೇರಿದ್ರು, ಇನ್ನು ಮುಂದೆ ಹಾಸನ ಜಿಲ್ಲೆ ಕಾಂಗ್ರೆಸ್ಸಿನ ತೆಕ್ಕೆಗೆ ಹೋಯ್ತು, ಹಾಸನ ಜಿಲ್ಲೆಯ ರಾಜಕಾರಣ ಬದಲಾವಣೆಯನ್ನು ಬಯಸ್ತು ಅಂತಕ್ಕಂಥ ಕೂಗು ಇಡೀ ರಾಜ್ಯದ ಎಲ್ಲ ಮೂಲಗಳಿಗೆ ತಲುಪಬೇಕಾಗಿದೆ. ಅದಕ್ಕೋಸ್ಕರ ನೀವು ದಯಮಾಡಿ ಎಲ್ಲರೂ ಸಹ ನಿಮ್ಮ ಭಿನ್ನಾಭಿಪ್ರಾಯ ಇದ್ರೆ ನಾವು ಬಗೆಹರಿಸ್ತೀವಿ. ನಾವು ಸಚಿವರು ಎಲ್ಲ ಸೇರಿ ಜವಾಬ್ದಾರಿಯುತವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಮುಂದೆ ಕಾರ್ಯಕರ್ತರ ಮುಖಂಡರನ್ನ ಯಾವ ರೀತಿ